ಈ ದಾಳಿ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಮಾಹಿತಿ ಕೊಟ್ಟಿದ್ದಾರೆ. ಕತಾರ್ ಮೇಲೆ ನಡೆದಿರೋದು ಅತ್ಯಂತ ದುರ್ಬಲ ದಾಳಿ, ಅಂದ್ರೆ ಇರಾನ್ನಿಂದ ಒಂದು ವೀಕ್ ದಾಳಿಯಾಗಿದೆ. ಇರಾನ್ ಮೊದಲೇ ದಾಳಿಯ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ನಾವು ಅಲರ್ಟ್ ಆದ್ವಿ, ಅದನ್ನ ನಾವು ಹೊಡೆದುರುಳಿಸಿದ್ವಿ ಆ ಕ್ಷಿಪಣಿನ ಅಂತ ಹೇಳ್ಕೊಂಡಿದ್ದಾರೆ. ದಾಳಿಯಲ್ಲಿ ಯಾವುದೇ ಜೀವಹಾನಿ ಆಗಿಲ್ಲ, ಸಿಂಗಲ್ ಕ್ಯಾಶುಯಾಲಿಟಿ ಕೂಡ ದಾಖಲಾಗಿಲ್ಲ. ಇರಾನ್ ಒಟ್ಟು 14 ಮಿಸೈಲ್ಗಳನ್ನು ಹಾರಿಸಿತು ಆಕಾಶದಲ್ಲಿ. ಅದರಲ್ಲಿ 13 ಮಿಸೈಲ್ಗಳನ್ನು ಹೊಡೆದುರುಳಿಸಲಾಗಿದೆ. ಒಂದು ಮಿಸೈಲ್ ವಿರುದ್ಧ ದಿಕ್ಕಿನಲ್ಲೇ ಸಾಗ್ಬಿಟ್ಟಿದೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಸೊ ಲಾಸ್ ತುಂಬ ಮಿನಿಮಲ್, ಯಾಕಂದರೆ ಆ ಡೆಬ್ರೀಸು ಅವಶೇಷಗಳ ಕೆಳಗಡೆ ಬೀಳುತ್ತಲ್ಲ, ಆಗ ಒಂಚೂರು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಶೀಟ್ ಮೇಲೆ ಬೀಳೋದು ಅಥವಾ ಯಾವುದಾದ್ರೂ ವಾಹನಗಳ ಮೇಲೆ ಬಿದ್ದಿರೋದು ಅದೆಲ್ಲ ಆಗಿರುತ್ತೆ. ಅದು ಬಿಟ್ಟರೆ ಯಾವುದೇ ಜೀವಹಾನಿ ಆಗಿಲ್ಲ. ಸಮರ್ಥವಾಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಇರಾನ್ ದಾಳಿಯನ್ನು ತಡೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ. ಕದನ ವಿರಾಮದ ಘೋಷಣೆಯನ್ನು ಕೂಡ ಇವರು ಮಾಡಿದ್ದಾರೆ. ಅದನ್ನು ಎರಡೂ ದೇಶಗಳು ಒಪ್ಪಿಕೊಂಡಿದೆಯಾ, ಸೆಟಲ್ಮೆಂಟ್ ಏನು, ಅದೆಲ್ಲವೂ ಕೂಡ ನಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಇಸ್ರೇಲ್ದು ಉದ್ದೇಶ ಇದ್ದಿದ್ದು ನ್ಯೂಕ್ಲಿಯರ್ ವೆಪನ್ಸನ್ನು ಯಾವುದೇ ಕಾರಣಕ್ಕೂ ಹೊಂದಬಾರ್ದು ಅಂತ. ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ದಾಳಿ ಆಗಿದ್ರು ಕೂಡ ಅಲ್ಲಿನ ಯುರಾನಿಯಮನ್ನು 400 kg ಯುರಾನಿಯಮನ್ನು ಮೊದಲೇ ಸಾಗಿಸಿತ್ತು ಅಂತ ಒಂದು ಸುದ್ದಿ ಇದೆ. ಅಂದರೆ ಕ್ಲಾರಿಫಿಕೇಶನ್ ಇನ್ನೂ ಯಾರಿಗೂ ಇಲ್ಲ. ಬಟ್ ಇವ್ರು ಹೇಳ್ತಾ ಇರೋದು ಇನ್ನು ಅವ್ರಿಗೆ ನ್ಯೂಕ್ಲಿಯರ್ ವೆಪನ್ಗಳನ್ನು ತಯಾರು ಮಾಡೋದಕ್ಕಾಗಲ್ಲ, ಅಷ್ಟು ವೀಕ್ ಮಾಡಿ ಬಿಸಾಕಿದ್ದೀವಿ, ನಮ್ಮ ದಾಳಿ ಸಕ್ಸಸ್ಫುಲ್ ಅಂತ ಇವ್ರು ಕೊಚ್ಕೊಳ್ತಾ ಇದ್ದಾರೆ. ಸೊ ಎರಡರಲ್ಲಿ ಯಾವುದು ನಿಜ ಅನ್ನೋದು ಕಾಲ ಮಾತ್ರ ಡಿಸೈಡ್ ಮಾಡಬಹುದು. ಇದರ ಬೆನ್ನಲ್ಲೇ ಕದನ ವಿರಾಮದ ಘೋಷಣೆಯನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ.